ಇದೇ ಮೊದಲ ಬಾರಿಗೆ ಬೋಯಿಂಗ್ 787 ಪತನ. ಈ ವಿಮಾನದ ಬಗ್ಗೆ ನೀವು ತಿಳಿಯಲೇಬೇಕಾದ ಗಮನಾರ್ಹ ಸಂಗತಿಗಳಿವು. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾಕ್ಕೆ ಸೇರಿದ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನ ಪತನಗೊಂಡಿದೆ. ಇದು ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನದ ಮೊದಲ ಮಾರಣಾಂತಿಕ ಅಪಘಾತವಾಗಿದೆ. ಈ ಅಪಘಾತದಲ್ಲಿ ವಿಮಾನದಲ್ಲಿದ್ದ 242 ಜನರ ಪೈಕಿ 241 ಮಂದಿ ಸಾವಿಗೀಡಾಗಿದ್ದಾರೆ. ಈ ವಿಮಾನವು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿತ್ತು. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಮೇಘನಿ ನಗರದ ವಸತಿ ಪ್ರದೇಶದ ಮೇಲೆ ಪತನಗೊಂಡಿದೆ. ಅಪಘಾತದ ನಿಖರ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಹೈಡ್ರಾಲಿಕ್ ಸೋರಿಕೆ ಮತ್ತು ಫ್ಲಾಪ್ ವೈಫಲ್ಯದ ಆರೋಪ ಕೇಳಿಬಂದಿದೆ. ಈ ಘಟನೆ ಬೋಯಿಂಗ್ 787 ಡ್ರೀಮ್ ಲೈನರ್ನ ಸುರಕ್ಷತೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಹಿಂದೆ 2013ರಲ್ಲಿ ಎಥಿಯೋಪಿಯನ್ ಏರ್ಲೈನ್ಸ್ನ 787 ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಮತ್ತು ಅದೇ ವರ್ಷ ಲಿಥಿಯಂ ಬ್ಯಾಟರಿಗಳ ಅತಿಯಾದ ಬಿಸಿಯಿಂದಾಗಿ ಜಾಗತಿಕ 787 ಫ್ಲೀಟ್ ಅನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಅಲ್ಲದೆ ಬೋಯಿಂಗ್ ಕಂಪನಿಯು ಗುಣಮಟ್ಟ ನಿಯಂತ್ರಣ ಮತ್ತು ಉತ್ಪಾದನಾ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಅನ್ನೋ ವರದಿಗಳಿವೆ. ಕೆಲವು ಮಾಹಿತಿದಾರರು 787 ಡ್ರೀಮ್ ಲೈನರ್ ವಿಮಾನಗಳ ಸುರಕ್ಷತೆಯ ಬಗ್ಗೆ ಹಲವು ವರ್ಷಗಳಿಂದ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಸೆಂಬ್ಲಿ ಪ್ರಕ್ರಿಯೆಯಲ್ಲಿನ ಅವಸರ ಮತ್ತು ಸುರಕ್ಷತೆಯಲ್ಲಿ ರಾಜಿ ಮಾಡಿಕೊಳ್ಳುವಿಕೆಯ ಬಗ್ಗೆ ಆರೋಪಗಳನ್ನು ಒಳಗೊಂಡಿದೆ. ಅಪಘಾತದ ಬಗ್ಗೆ ತನಿಖೆ ನಡೀತಾ ಇದ್ದು, ವಿಮಾನದ ಬ್ಲಾಕ್ ಬಾಕ್ಸ್ ತನಿಖೆಯ ನಂತರ ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತೆ. ಈ ಅಪಘಾತದ ನಂತರ ಬೋಯಿಂಗ್ ಕಂಪನಿಯ ಷೇರುಗಳು ಕುಸಿತ ಕಂಡಿದ್ದು, ಜಾಗತಿಕ ವಿಮಾನಯಾನ ಉದ್ಯಮದಲ್ಲಿ ಆತಂಕವನ್ನ ಹೆಚ್ಚು ಮಾಡಿದೆ. ಆದಾಗ್ಯೂ ಯುಎಸ್ ಅಧಿಕಾರಿಗಳು ಸದ್ಯಕ್ಕೆ ಬೋಯಿಂಗ್ 787 ವಿಮಾನಗಳನ್ನು ನೆಲಸಮಗೊಳಿಸಲು ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿದ್ದಾರೆ. ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಹಲವು ವಿಶೇಷತೆಗಳನ್ನು ಹೊಂದಿದೆ. ಇಂಧನದ ದಕ್ಷತೆ. ಹೌದು, ಈ ವಿಮಾನಗಳು ಇದೇ ಗಾತ್ರದ ಇತರ ವಿಮಾನಗಳಿಗಿಂತ ಸುಮಾರು 20% ಹೆಚ್ಚು ಇಂಧನ ದಕ್ಷತೆಯನ್ನ ಹೊಂದಿದೆ. ಇದು ವಿಮಾನಯಾನ ಸಂಸ್ಥೆಗಳಿಗೆ ಕಾರ್ಯಾಚರಣಾ ವೆಚ್ಚವನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ಇದರ ಹಗುರವಾದ ರಚನೆ. ಹೌದು, ಡ್ರೀಮ್ ಲೈನರ್ನ ವಿಮಾನದ ಹೊರಕಾಯವನ್ನ ಮುಖ್ಯವಾಗಿ ಕಾರ್ಬನ್ ಫೈಬರ್ ಸಂಯೋಜಿತ ವಸ್ತುಗಳಿಂದ ನಿರ್ಮಿಸಲಾಗಿದೆ. ಇದು ವಿಮಾನದ ತೂಕವನ್ನು ಕಡಿಮೆ ಮಾಡುವುದಕ್ಕೆ, ದಕ್ಷತೆಯನ್ನ ಹೆಚ್ಚಿಸುವುದಕ್ಕೆ ನೆರವಾಗುತ್ತೆ. ಸುಧಾರಿತ ಕ್ಯಾಬಿನ್ ಪರಿಸರವನ್ನ ಹೊಂದಿದೆ. ಹೆಚ್ಚಿದ ತೇವಾಂಶ ಮತ್ತು ಶುದ್ಧ ಗಾಳಿ. ಹೌದು, ವಿಮಾನದಲ್ಲಿನ ಗಾಳಿಯಲ್ಲಿನ ತೇವಾಂಶ ಹೆಚ್ಚು ಇರುತ್ತೆ. ಉತ್ತಮ ಗಾಳಿ ಶುದ್ಧೀಕರಣ ವ್ಯವಸ್ಥೆ ಇರುವುದರಿಂದ ಪ್ರಯಾಣಿಕರಿಗೆ ದೀರ್ಘ ಪ್ರಯಾಣದಲ್ಲಿ ಆಯಾಸ ಕಡಿಮೆ ಅನಿಸುತ್ತೆ. ಇನ್ನು ಕಡಿಮೆ ಕ್ಯಾಬಿನ್ ಒತ್ತಡ. ಸಾಂಪ್ರದಾಯಿಕ ವಿಮಾನಗಳಿಗಿಂತ ಕ್ಯಾಬಿನ್ ಒತ್ತಡ ಕಡಿಮೆ ಇರುವುದರಿಂದ ಪ್ರಯಾಣಿಕರಿಗೆ ಎತ್ತರದ ಅನಾರೋಗ್ಯ, ತಲೆ ತಿರುಗುವಿಕೆ, ವಾಕರಿಕೆ ಕಡಿಮೆಯಾಗುತ್ತೆ. ದೊಡ್ಡ ಕಿಟಕಿಗಳು. ಯಾವುದೇ ಇತರ ವಾಣಿಜ್ಯ ಜೆಟ್ ವಿಮಾನಗಳಿಗಿಂತ ದೊಡ್ಡದಾದ ಕಿಟಕಿಗಳನ್ನು ಹೊಂದಿದೆ. ಇದು ಪ್ರಯಾಣಿಕರಿಗೆ ಉತ್ತಮ ಹೊರಗಿನ ನೋಟವನ್ನು ಒದಗಿಸುತ್ತೆ. ಈ ಕಿಟಕಿಗಳನ್ನು ಒಂದು ಗುಂಡಿಯ ಸ್ಪರ್ಶದಿಂದ ಮಬ್ಬುಗೊಳಿಸಬಹುದು. ಶಾಂತ ಕ್ಯಾಬಿನ್. ಹೌದು, ಸುಧಾರಿತ ಎಂಜಿನ್ ವಿನ್ಯಾಸ ಮತ್ತು ಲಘು ರಚನೆಯಿಂದ ವಿಮಾನದ ಒಳಗಿನ ಶಬ್ದದ ಮಟ್ಟ ಕಡಿಮೆಯಾಗಿರುತ್ತೆ. ಇದು ಪ್ರಯಾಣಿಕರಿಗೆ ಹೆಚ್ಚು ಆರಾಮದಾಯಕ ಅನುಭವವನ್ನ ನೀಡುತ್ತೆ. ಸುಧಾರಿತ ಬೆಳಕು. ಹೌದು, ಆಧುನಿಕ ಹೊಂದಾಣಿಕೆ ಮಾಡಬಹುದಾದ ಎಲ್ಇಡಿ ಲೈಟಿಂಗ್ ವ್ಯವಸ್ಥೆ ಇರುವುದರಿಂದ ಪ್ರಯಾಣಿಕರು ವಿಶ್ರಾಂತಿ ಪಡೆಯಲು ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತೆ. ಇನ್ನು ಟರ್ಬುಲೆನ್ಸ್ ಪರಿಣಾಮಗಳನ್ನು ಕಡಿಮೆ ಮಾಡಲು ವಿಮಾನದಲ್ಲಿ ಸಂವೇದಕಗಳನ್ನು ಅಳವಡಿಸಲಾಗಿದೆ. ಇದು ಪ್ರಯಾಣಿಕರಿಗೆ ಹೆಚ್ಚು ಸ್ಥಿರವಾದ ಮತ್ತು ಸುಗಮ ಪ್ರಯಾಣವನ್ನು ಒದಗಿಸುತ್ತೆ. ಇನ್ನು ಹೆಚ್ಚಿನ ದೂರದವರೆಗೆ ಹಾರಾಟ ನಡೆಸುವ ಸಾಮರ್ಥ್ಯವನ್ನ ಇದು ಹೊಂದಿದೆ. ಇದರಿಂದ ನಾನ್ ಸ್ಟಾಪ್ ರೂಟ್ ವಿಮಾನಗಳು ಹೆಚ್ಚಾಗಿದೆ. ಸುಧಾರಿತ ಏರೋಡೈನಮಿಕ್ಸ್ ಮತ್ತು ಕಾರ್ಬನ್ ಫೈಬರ್ ಕಾಂಪೋಸಿಟ್ಗಳ ಬಳಕೆಯಿಂದ ತೂಕ ಕಡಿಮೆ ಮತ್ತು ದಕ್ಷತೆಯನ್ನ ಈ ವಿಮಾನಗಳು ಹೊಂದಿವೆ. ಇನ್ನು ಇದು ಬಿಸಿನೆಸ್ ಕ್ಲಾಸ್ ಆಸನಗಳು ಮತ್ತು ಎಕಾನಮಿ ಕ್ಲಾಸ್ ಆಸನಗಳನ್ನು ಒಳಗೊಂಡಿರುತ್ತೆ. ಜೊತೆಗೆ ಉತ್ತಮ ತಾಪಮಾನ ನಿಯಂತ್ರಣ, ವಿಭಿನ್ನ ಆಹಾರ ಆಯ್ಕೆಗಳು, ಉಚಿತ ಪಾನೀಯಗಳು ಸೇರಿದಂತೆ ಪ್ರಯಾಣಕ್ಕೆ ಬೇಕಾದಂತಹ ಸೌಕರ್ಯಕ್ಕೆ ಒತ್ತು ನೀಡುತ್ತೆ. ಒಟ್ಟಾರೆ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಇಂಧನ ದಕ್ಷತೆ, ಸುಧಾರಿತ ಪ್ರಯಾಣಿಕರ ಸೌಕರ್ಯ, ಆಧುನಿಕ ತಂತ್ರಜ್ಞಾನದ ವಿಷಯದಲ್ಲಿ ಗಮನಾರ್ಹವಾಗಿದೆ. ಅಹಮದಾಬಾದ್ನಲ್ಲಿ ದುರಂತಕ್ಕೆ ಒಳಗಾದ ವಿಮಾನ ವಿಶ್ವದ ಅತ್ಯುತ್ತಮ ಪ್ರಯಾಣಿಕ ವಿಮಾನಗಳಲ್ಲಿ ಒಂದಾಗಿದೆ. ಬೋಯಿಂಗ್ನ ಡ್ರೀಮ್ ಲೈನರ್ 787 ವಿಮಾನ ಹಲವು ವಿಶೇಷತೆಗಳನ್ನು ಹೊಂದಿದೆ. ಇದರ ಉದ್ದ 56 ಮೀಟರ್, ಎತ್ತರ 17 ಮೀಟರ್, ರೆಕ್ಕೆಯ ಅಗಲ 60 ಮೀಟರ್, ಎಂಜಿನ್ 2, ಇಂಧನ ಸಾಮರ್ಥ್ಯ 1,26,000 ಲೀಟರ್, ವ್ಯಾಪ್ತಿ 13,620 ಕಿಲೋಮೀಟರ್, ಇದರ ವೇಗ 954 ಕಿಲೋಮೀಟರ್ ಗಂಟೆಗೆ. ಇನ್ನು ಆಸನದ ಸಾಮರ್ಥ್ಯ 250ಕ್ಕೂ ಹೆಚ್ಚು. ಇನ್ನು ಇದರ ತಯಾರಿಕೆಯ ಬಗ್ಗೆ ನೋಡೋದಾದ್ರೆ 2.18 ಸಾವಿರ ಕೋಟಿ ರೂಪಾಯಿ.
ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯ ಅಂಶ ಅಂದ್ರೆ ಇದೇ ಮೊದಲ ಬಾರಿಗೆ ಈ ಮಾದರಿಯ ವಿಮಾನ ಪತನವಾಗಿರುವುದು.